ಎಲ್ರಿಗೂ ನಮಸ್ಕಾರ. ಸೊ ನಾನು ಸಿನಿಮಾ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಈ ಸಿನಿಮಾ ಇಲ್ಲಿ ತನಕ ಬಂದಿರೋದಕ್ಕೆ ಕೆಲವರು ಕಾರಣ ವ್ಯಕ್ತಿಗಳಿದ್ದಾರೆ. ಸೊ ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಮ್ಮ ಪ್ರಶಾಂತ್ ನಾಯಕ್ ಸರ್ ಎಲ್ಲಿ ಅಲ್ಲಿದ್ದಾರೆ. ಆ್ಯಂಡ್ ಸರ್ ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್, ಪರವಾಗಿಲ್ಲ, ಬನ್ನಿ ಸರ್, ಪರವಾಗಿಲ್ಲ, ಬನ್ನಿ ಸರ್, ಬನ್ನಿ ನಾಯಕರೇ. ಸೊ ಪ್ರಶಾಂತ್ ನಾಯಕ್ ಸರ್ ಮತ್ತೆ ಶ್ರೀನಿವಾಸ್ ಬಾಬು ಅಂತ ದೊಡ್ಡ ಎಡಿಟರ್ ಅವರು, ನಿಮ್ಗೆಲ್ಲರಿಗೂ ಗೊತ್ತಿರೋವಂಥದ್ದೇ. ಅವರು ಸ್ವಲ್ಪ ವರ್ಕ್ ಇರೋದ್ರಿಂದ ಬಂದಿಲ್ಲ ಇವತ್ತು. ಆ್ಯಂಡ್ ನಮ್ಮ ಡಿಸ್ಟ್ರಿಬ್ಯೂಟ್ರು ವೆಂಕಟ್ ಗೌಡ್ರು. ಸೊ ಇವ್ರು 3 ಜನದಿಂದ ಈ ಸಿನಿಮಾ ಇಲ್ಲಿ ತನಕ ಬಂದಿದೆ. ಇವತ್ತು ಸಾಕಷ್ಟು ಒಂದು ಅಡೆತಡೆಗಳೆಲ್ಲ ಆಯಿತು. ಸೊ ಅದೆಲ್ಲ ದಾಟ್ಕೊಂಡು ಬಂದಿರೋದಕ್ಕೆ ಕಾರಣ ಇವ್ರು 3 ಜನನೇ. ಬನ್ನಿ ಸರ್. ಎಸ್. ಆ್ಯಂಡ್ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ನಮ್ಮ ಮೇಡಮ್ ಹೇಳಿದ್ರು ಕಣ್ಣ ಮುಚ್ಚೆ ಕಾಡೆಗುಡೆ, ನಾವು ಈ ಟೈಟಲ್ ಕೇಳಿದ ತಕ್ಷಣ ಚಿಕ್ಕ ವಯಸ್ಸದೊಂದು ನೆನಪಾಗುತ್ತೆ ಆಟ ಅಂತೆಲ್ಲ ಹೇಳಿದ್ರು. ಹೌದು, ಅದು ನಿಜನೇ. ಬಟ್ ನಾನೆಲ್ಲೋ ಕೇಳಿರೋ ಅಂಥದ್ದು, ಕಣ್ಣ ಮುಚ್ಚೆ ಕಾಡೆಗುಡೆ ನಾವೇನು ಅದು ಹೇಳ್ತೀವಿ, ಕಣ್ಣ ಮುಚ್ಚೆ ಕಾಡೆಗುಡೆ ಉದ್ದಿನ ಮೂಟೆ ಉರುಳೆ ಹೋಯ್ತು, ನಮ್ಮಯ್ಯ ಅಕ್ಕಿ ಬಿಟ್ಟೆ ಬಿಟ್ಟೆ ನಿಮ್ಮಯ್ಯ ಅಕ್ಕಿ ಹೊತ್ಕೊಳ್ಳಿ ಅಂತ ಏನು ಹೇಳ್ತೀವಿ. ಸೊ ಅದು ಎಲ್ಲ ಕೇಳಿರೋಂಥದ್ದು. ಅದು ಆ್ಯಕ್ಚುಲಿ ಒಂದು ಸಾವಿನ ಗೀತೆ ಅಂತೆ. ಸೊ ಪ್ರತಿಯೊಂದು ಲೆಟರ್, ಪ್ರತಿಯೊಂದು ಲೈನು ರಿಲೇಟೆಡ್ ಆಗುತ್ತೆ ಅದಕ್ಕೆ. ಕಣ್ಣ ಮುಚ್ಚೆ ಕಾಡೆಗೂಡೆ, ಕಣ್ಣು ಮುಚ್ಚಿದ್ರೆ ಕಾಡೆಗೂಡು, ಉದ್ದಿನ ಮೂಟೆ ಉರುಳೆ ಹೋಯ್ತು, ಉದ್ದಿನಂತ ಮನುಷ್ಯನ ಮೂಟೆ ಉರುಳೆ ಹೋಯ್ತು, ನಮ್ಮಯ್ಯ ಅಕ್ಕಿ ಬಿಟ್ಟೆ ಬಿಟ್ಟೆ, ಪ್ರಾಣ ಪಕ್ಷಿಯನ್ನು ಅಕ್ಕಿ ಬಿಟ್ಟೆ, ನಿಮ್ಮಯ್ಯ ಅಕ್ಕಿ ಔತುಕೊಳ್ಳಿ, ನಾವು ಬಿಟ್ವಿ, ನೀವು ಹುಷಾರ ಕಾಪಾಡ್ಕೊಳ್ಳಿ, ಯಾರಾದ್ರೂ ಕೂಕ ಅಂದ್ರೆ ಕೂಕ್ ಅನ್ನಕ್ ಹೋಗ್ಬೇಡಿ, ಬಂದು ಹಿಡ್ಕೊಂಡ್ಬಿಡ್ತಾರೆ. ಸೊ ಆ ಥರ ಈ ಚಿತ್ರದಲ್ಲೂ ಅಷ್ಟೇ ಕೆಲವೊಂದು ಸನ್ನಿವೇಶಗಳು ನಮ್ಮ ಹೀರೋಯಿನ್ ಫೇಸ್ ಮಾಡೋದಂತ ಆಗಿರ್ಬೋದು, ಕೆಲವೊಂದು ಸಿಚುಯೇಷನ್ಗಳು ಇದಕ್ಕೆ ರಿಲೇಟೆಡ್ ಆಗಿರುವಂಥದ್ದು ಕೆಲವು ಇದಾವೆ. ಸೊ ಅದನ್ನ ನಾವು ಬೇಸಾಗಿ ಇಟ್ಕೊಂಡು ಕಣ್ಣ ಮುಚ್ಚೆ ಕಾಡೆಗುಡೆ ಅನ್ನೋ ಒಂದು ಟೈಟಲ್ನ ನಾವು ಮಾಡ್ಕೊಂಡಿದ್ವಿ. ಆ್ಯಂಡ್ ಈ ಅದ್ಭುತವಾದಂಥ ಟೈಟಲ್ ಕೊಟ್ಟಂತ ನಮ್ಮ ಡೈರೆಕ್ಟರ್ಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಸೊ ನಮ್ಮ ಪಾತ್ರದ ಬಗ್ಗೆ, ಸೊ ನಂದು ನೆಗೆಟಿವ್ ರೋಲ್ ಮಾಡಿದ್ದೀನಿ. ವಿದ್ಯುತ್ ಅಂತ ನನ್ನ ಕ್ಯಾರೆಕ್ಟ್ರು ನೇಮ್ ಬಂದು. ಸರ್ ನೆಗೆಟಿವ್ ಯಾಕೆ ಅಂದರೆ ಆ ಥರ ಅಂತೇನಿಲ್ಲ. ಒಂದು ನನಗೆ ಆ್ಯಕ್ಟಿಂಗ್ ಅನ್ನೋದು ಇಂಟ್ರೆಸ್ಟ್ ಅಷ್ಟೇ. ಹೀರೋನೇ ಆಗಬೇಕು, ನೆಗೆಟಿವ್ ಆಗಬೇಕು ಅಂತ ಅನ್ನೋದೇನೂ ಇಲ್ಲ. ಓಕೆ, ಸದ್ಯಕ್ಕೆ ಫಸ್ಟ್ ಫಿಲಮ್ ಯಾವ್ದಾದ್ರು ಸರಿ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಮಾಡಿದೆ ಅಷ್ಟೇ. ಆ ಥರ ಏನು ಅನ್ಸಿಲ್ಲ. ಹೌದು, ಒಂದು ಸ್ವಲ್ಪ ಫಸ್ಟ್ ಫಿಲಮ್ ಅಲ್ವಾ, ಒಂಚೂರು ಒಂದು ಇಮ್ಯಾಜಿನೇಷನ್ ಇರಲ್ಲ, ಇಷ್ಟೇ ಇರುತ್ತೆ ಅಷ್ಟೇ ಇರುತ್ತೆ ಅಂತ ನೋಡ್ಕೊಂಡು ಮಾಡೋ ಟೈಮಲ್ಲಿ ಒಂದು ಸ್ವಲ್ಪ ಆಗಿರುತ್ತೆ. ನಾವು ತಡ್ಕೊಳ್ಳೋ ಅಂಥದ್ದು ಓವರ್ ಪ್ಲಸ್ ಆಗಿದೆ. ಆಲ್ಮೋಸ್ಟ್ ಎಲ್ಲ ಆಗಿದೆ ಸರ್. ಅಂದರೆ ರಿಲೀಸು ಹಂತಕ್ಕೆ ಬಂದಿದೆ, ಇನ್ನು ಸೆನ್ಸರ್ ಎಲ್ಲ ಆಗಿದೆ. ಇಲ್ಲ, ನಂದಲ್ಲ, ನಮ್ಮ ಡೈರೆಕ್ಟರ್. ಥ್ಯಾಂಕ್ ಯು. ಸೊ ಅಲ್ಲ, ಇನ್ನೊಬ್ರು ಪ್ರೊಡ್ಯೂಸರ್ ಇದ್ದಾರೆ. 10 ವರ್ಷದ ಕನಸು, ಎಲ್ಲೋ ಅವಕಾಶ ನಮಗೆ ಕರೆದು ಕೊಡೋರು ಯಾರು ಇಲ್ಲ ಅನ್ನೋ ಪರಿಸ್ಥಿತಿಲಿ ನಾವಿದ್ದೀವಿ. ನಮ್ಮ ಅವಕಾಶನ ನಾವೇ ಹುಟ್ಟಾಕೋಬೇಕು ಅನ್ನೋದು ಅವ್ರದ್ದು ತಾತ್ಪರ್ಯ ಆಗಿತ್ತು. ಅದಕ್ಕೋಸ್ಕರ ನಾನು ಅವ್ರಿಗೆ ಜೊತೆಯಾಗಿ ನಿಂತಿದ್ದೀನಿ ಅಷ್ಟೇ ಹೊರತು ನನ್ನ ಹೆಚ್ಚಿನ ಕೊಡುಗೆ ಏನಿಲ್ಲ. ಅವ್ರಿಗೆ ಸಹಕಾರ ಕೊಡೋದು, ಅವ್ರ ಜೊತೆಗೆ ನಿಲ್ಲೋದು ನನ್ನ ಕರ್ತವ್ಯ ಆಗಿದೆ, ಹಾಗೆ ನನ್ನ ಪ್ರೀತಿ ಕೂಡ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸತಿಪತಿಗಳಲ್ಲೊಂದಾದ ಭಕ್ತಿ ಹಿತವಪ್ಪುದು ಶಿವಂಗೆ ಅಂತೆ. ನಮ್ಮ ಯಜಮಾನ್ರಿಗೆ ಸಿನಿಮಾನೇ ಎಲ್ಲ, ಅದಕ್ಕೆ ಸತಿಪತಿಗಳಿಬ್ರು ಒಂದಾಗಿ ಆ ಸಿನಿಮಾಗೆ ದುಡಿತೀವಿ ಅಷ್ಟೇ. ಎಲ್ರಿಗೂ ಥ್ಯಾಂಕ್ಸ್. ನಮಸ್ಕಾರ. ನಟರಾಜ್ ಅಂತ ಹೇಳಿ ನನ್ನ ಹೆಸರು. ಆ್ಯಕ್ಚುಲಿ ಸಿನಿಮಾ ಸ್ಟಾರ್ಟ್ ಮಾಡಿದ್ದು ತುಂಬ ವರ್ಷಗಳ ಹಿಂದೆ, ಅಂದರೆ ಲಾಕ್ಡೌನಲ್ಲಿ. ಅವಾಗಿಂದ ಸ್ಟ್ರಗಲ್ ಮಾಡ್ಕೊಂಡು ಬಂದು ಹೇಳಿದ್ರು ಪ್ರೊಡ್ಯೂಸರ್ ಆವಾಗಲೇ ಹೇಳಿದರು ತುಂಬ ಅಡೆತಡೆಗಳು ಬಂತು ಅಂತ ಹೇಳಿ. ಸೊ ನಿಮಗೆ ಗೊತ್ತಿರ್ಬೋದು ಲಾಕ್ಡೌನಲ್ಲಿ ಹೇಗಿತ್ತು ಸಿಚುವೇಶನ್ಗಳು ಅಂತ ಹೇಳಿ. ಆವಾಗಿಂದ ಸ್ಟಾರ್ಟ್ ಮಾಡ್ಕೊಂಬಂದು ಈ ಹಂತಕ್ಕೆ ತಲುಪಿದ್ದೀವಿ. ಅದಕ್ಕೆ ನಮ್ಮ ಪ್ರೊಡ್ಯೂಸರು, ಸತಿಪತಿಗಳು ಕಾರಣ, ಮತ್ತು ನಮ್ಮ ಹೀರೋಯಿನ್ನು, ಈಗ ಕೈ ಜೋಡಿಸಿರುವಂಥ ನಮ್ಮ ಡಿಸ್ಟ್ರಿಬ್ಯೂಟರ್ ವೆಂಕಟ್ ಗೌಡ್ರು, ನಮ್ಮ ತುಂಬ ಹಳೆಯ ಪರಿಚಯದವರು, ಇವರೆಲ್ಲ ಸಹಕಾರದಿಂದ ಇಲ್ಲಿವರೆಗೂ ಬಂದು ನಿಂತಿದ್ದಾರೆ. ಸರ್, ಸಿನಿಮಾ ಕತೆ ಬಂದು ಸಸ್ಪೆನ್ಸ್ ಥ್ರಿಲ್ಲರ್ ಕತೆ. ಅಂದರೆ ಈಗಿನ ಟ್ರೆಂಡಿಗೆ ಏನು ಬೇಕೋ ಆ ಥರ ಕತೆ ಬಂದಿದೆ. ಅಂದರೆ ಒಂದು ಮರ್ಡರ್ ಮಿಸ್ಟ್ರಿ, ಒಂದು ಕೊಲೆ ಸುತ್ತ ನಡೆಯುವಂಥ ಕತೆ ಸರ್. ಸರ್ 15 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ಅಂದರೆ ಕನ್ನಡ ಮತ್ತು ತುಳು ಸಿನಿಮಾ ಇಂಡಸ್ಟ್ರಿಗಳಲ್ಲಿ ವರ್ಕ್ ಮಾಡಿ, ಇದಕ್ಕಿಂತ ಮುಂಚೆ ಪಾಪಿ ಚಿರಾಯಿ ಅಂತ ಒಂದು ಸಿನಿಮಾ ಮಾಡಿದೆ. ಇದು 2ನೇ ಸಿನಿಮಾ ಸರ್.
ಸರ್ ಮಂಗಳೂರು ಮತ್ತು ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಮಂಗಳೂರಲ್ಲೇ ಜಾಸ್ತಿ ಮಾಡಿದ್ದು. ರಾಘಣ್ಣ ಅವರ ಎಪಿಸೋಡ್ ಮಾತ್ರ ಬ್ಯಾಂಗ್ಳೂರಲ್ಲಿ ಮಾಡಿದ್ವಿ ಪುಟ್ಟಣ್ಣ ಸ್ಟುಡಿಯೋದಲ್ಲಿ. ಸರ್ ಅವ್ರದ್ದು ಒಂದು ರಿಟೈರ್ಡ್ ಡಾಕ್ಟರ್ ಕ್ಯಾರೆಕ್ಟ್ರು. ಅವರು ರಿಟೈರ್ಡ್ ಆಗೋ ದಿನ ಒಂದು ಬಾಡಿಯನ್ನು ಪೋಸ್ಟ್ಮಾರ್ಟಮ್ ಮಾಡಿರ್ತಾರೆ. ಅಲ್ಲಿಂದ ಕತೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇಲ್ಲ ಸರ್, ಕನ್ನಡ ಒಂದೇ ಲ್ಯಾಂಗ್ವೇಜಲ್ಲಿ ಬರ್ತಾ ಇದೆ. ಅಂದರೆ ಶೂಟ್ ಮಾಡಿದ್ದು ಅಲ್ಲಿ ಲೊಕೇಶನಲ್ಲಿ ಸರ್ ಜಾಸ್ತಿ. ಮಂಗಳೂರು ಅಲ್ಲಿಯ ನೇಟಿವಿಟಿ ಬೇಕು ಅಂತ ಹೇಳಿ ಅಲ್ಲಿಯವರು ಇದ್ದಾರೆ ಸರ್. ಯಾಕೆ ನಾನು ತುಳು ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿದ್ರಿಂದ ಅಲ್ಲಿ ಸ್ವಲ್ಪ ಒಡನಾಟ ಜಾಸ್ತಿ. ಹಾಗಾಗಿ ಸರ್ ಅಂದರೆ ಅಲ್ಲಿ ಜನ ತಗೊಳ್ಳೋವಂಥ ಕತೆ ಅಲ್ಲ ಇದಲ್ಲ, ಅದಕ್ಕೆ ಬಿಕಾಸ್ ಅಲ್ಲಿ ಕಾಮಿಡಿ ಇಷ್ಟಪಡ್ತಾರೆ. ಇದು ಕಾಮಿಡಿ ಜೊತೆಗೆ ಸಸ್ಪೆನ್ಸ್ ಥ್ರಿಲ್ಲರ್ ಇರುವಂಥ ಕತೆ. ಹಾಗಾಗಿ ಅಲ್ಲಿ ಜನ ಸ್ವಲ್ಪ ನೋಡೋಣ, ಇಲ್ಲಿ ರೆಸ್ಪಾನ್ಸ್ ನೋಡ್ಕೊಂಡು ನೆಕ್ಸ್ಟ್ ಮಾಡೋಣ ಅಂತ ಸರ್. ಸರ್ ಹೀರೋ ಬಂದು ಪ್ರೈವೇಟ್ ಡಿಟೆಕ್ಟಿವ್. ಹೀರೋಯಿನ್ ಅದು ನೀವು ಸಿನಿಮಾದಲ್ಲೇ ನೋಡ್ಬೇಕು ಸರ್, ಹೀರೋಯಿನ್ ಕ್ಯಾರೆಕ್ಟರ್ ಏನಂತ ಹೇಳಿ ಸರ್. ಅಲ್ಲ ಅಲ್ಲಿ ಲಾಸ್ಟಲ್ಲಿ ಟೀಸರ್ಲ್ಲಿ ಒಂದು ವಾಯ್ಸ್ ಕೇಳಿಸುತ್ತೆ ಅನ್ಸುತ್ತೆ, ಅದು ಹೀರೋಯಿನ್ದೇ ವಾಯ್ಸು. ಸಿನಿಮಾ ಅಂದ್ರೆ ಹೀರೋದ್ ಗರ್ಲ್ ಫ್ರೆಂಡ್ ಅಲ್ಲಲ್ಲ, ಅದು ಹೀರೋದ್ ಗರ್ಲ್ ಫ್ರೆಂಡ್. ಈಗಿನ ಟ್ರೆಂಡಿಂಗ್ ಸಿನಿಮಾ ಬಟ್ ಪಾರಿವಾಳ ಪ್ರೇಮ ಪತ್ರ ಈಗಿನ ಟ್ರೆಂಡ್ ಸರ್ ಅದೊಂದು ಸಾಂಗು. ಪ್ಲಸ್ ಏನಂದ್ರೆ ಪ್ರೀತಿಗೆ ಒಂದು ಸಿಂಬಲ್ಲೇ ಪಾರಿವಾಳ ಆರ್ಟ್. ಅದು ಇವತ್ತಿಂದ ಅಲ್ಲ, ತುಂಬ ಕಾಲದಿಂದ ಅದೇ ಇದೆ. ಅಂದರೆ ಈಗ ಮೆಸೇಜು ಆ್ಯಂಡ್ರಾಯ್ಡ್ ಫೋನ್ ಎಲ್ಲ ಇದೆ. ಮುಂಚೆ ಇದ್ದಿದ್ದು ಪ್ರೀತಿನ ತಲುಪಿಸ್ಬೇಕು ಅಂದ್ರೆ ಪಾರಿವಾಳ, ಯಾಕೆ ಒಂದು ಸಿಂಬಲ್ ಅದೇನೇ ಅಲ್ಲ ಸರ್. ಈಗಿನ ಟ್ರೆಂಡ್ ಅಂದಾಗ ಅದು ಆಗೋದಿಲ್ಲ ಸರ್, ಈಗಿನ ಟ್ರೆಂಡ್ ಬೇರೆ ಅಲ್ಲ, ಒಂದು ಸಾಂಗಲ್ಲಿ ಇರೋದಷ್ಟೇ. ಬಟ್ ಮುಂಚೆ ಹೇಳೋದಲ್ಲ ಸರ್, ಪ್ರೀತಿಗೆ ಒಂದು ಸಿಂಬಲ್ಲು. ಈಗ ತಾಜ್ ಮಹಲ್ ಹೇಗೋ ಆರ್ಟ್ ಹೇಗೋ ಪಾರಿವಾಳ ಕೂಡ ಅದೇ ಥರ. ಅಂದರೆ ಎರಡು ಮನಸ್ಸುಗಳನ್ನ ಕಾಂಟ್ಯಾಕ್ಟ್ ಮಾಡೋದು. ಈಗ ಪ್ರೆಸೆಂಟ್ ಆ್ಯಂಡ್ರಾಯ್ಡ್ ಫೋನ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಇದಿದೆ, ವಾಟ್ಸಪ್ ಇದೆ. ಮುಂಚೆ ಏನಿತ್ತು? ಪಾರಿವಾಳ ಇಲ್ಲ ಇಲ್ಲ ಮೋಕ್ಷಿತ್ ಸರ್ ಈಗ ಹೀರೋಯಿನ್ ಮೇಲೆ ಬಹಳ ಅವ್ರ ಪಾತ್ರದ ಮೇಲೆ ಸಾರಿ ಕರೆಕ್ಟ್ ಅದು ಹೀರೋಯಿನ್ ಕೇಳ್ಬೇಕು ಸರ್. ಇಲ್ಲ ಇಲ್ಲ ಸರ್. ಮೊದಲನೇದಾಗಿ ನಮ್ಮ ಪ್ರೊಡ್ಯೂಸರ್ ಹಾಗೂ ಡೈರೆಕ್ಟರ್ ಸರ್ಗೆ ಈ ಒಂದು ಅವಕಾಶಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ರಾಘವೇಂದ್ರ ರಾಜ್ಕುಮಾರ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ಹಾಗೂ ಅವ್ರ ಜೊತೆ ಕೆಲಸ ಮಾಡೋದೇ ನನಗೆ ತುಂಬ ಖುಷಿ ಕೊಟ್ಟಿರೋ ವಿಚಾರ. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಸಿನಿಮಾದಲ್ಲಿ ಒಬ್ಬ ಪ್ರೈವೇಟ್ ಡಿಟೆಕ್ಟಿವ್ ರಾಮ್ನ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಡೈರೆಕ್ಟರ್ ಹೇಳ್ದಂಗೆ ಒಂದು ಮರ್ಡರ್ ಮಿಸ್ಟ್ರಿ ಮೇಲೆ, ಒಂದು ಮರ್ಡರ್ ಆದಮೇಲೆ ಯಾವ ಥರ ಈ ನನ್ನ ಕ್ಯಾರೆಕ್ಟ್ರು ಮತ್ತು ಹೀರೋಯಿನ್ ಕ್ಯಾರೆಕ್ಟ್ರು ರಿವಾಲ್ವ್ ಆಗೋದು ಇದೆ ಈ ಸಿನಿಮಾ ಕತೆ. ಸೊ ನಿಮ್ಮೆಲ್ಲ ಮಾಧ್ಯಮ ಮಿತ್ರರ ಸಪೋರ್ಟ್ ಹಾಗೂ ಆಶೀರ್ವಾದ ನಮಗೆ ಯಾವಾಗಲೂ ಬೇಕು. ಸೊ ಥ್ಯಾಂಕ್ ಯು ಸರ್. ಮೂರನೇ ಸಿನಿಮಾ ಸರ್. ಫಸ್ಟ್ ಸಿನಿಮಾ ಮ್ಯಾನ್ ಆಫ್ ದ ಮ್ಯಾಚ್, ಅದಾದಮೇಲೆ ಭಾವಪೂರ್ಣ. ಸತ್ಯಪ್ರಕಾಶ್ ಅವ್ರದ್ದು ಮ್ಯಾನ್ ಆಫ್ ದ ಮ್ಯಾಚ್ ಮತ್ತು ಚೇತನ್ ಮುಂಡಾಡಿ ಅವ್ರದ್ದು ಭಾವಪೂರ್ಣ. ಸರ್ ಡಿಟೆಕ್ಟ್ ರೀಲಲ್ಲಿ ಮಾಡಲ್ಲ, ಸಿನಿಮಾದಲ್ಲಿ ಮಾಡಿದ್ದೀನಿ ಸರ್. ಅಲ್ಲ, ಇದು ನಾನೀಗ ಕ್ಯಾರೆಕ್ಟ್ರಲ್ಲಿ ಚೂರು ಆ್ಯಕ್ಟಿಂಗಲ್ಲಿ ಮಾಡಿದ್ದೀನಿ ಸರ್. ಕ್ಯಾರೆಕ್ಟ್ರು ಅಲ್ಲಿ ಅಲ್ಲ, ಅವ್ರು ಡೈರೆಕ್ಟರ್ ಹೇಳಿದಾರೆ ಏನೋ ಬಿಟ್ಕೊಡ್ಬೇಡಿ, ಕತೆ ಗೊತ್ತಾಗುತ್ತೆ, ಸಸ್ಪೆನ್ಸ್ ಥ್ರಿಲ್ಲರ್ ಅಲ್ವಾ, ಅದಕ್ಕೆ ಡಿಟೆಕ್ಟಿವ್ ಸರ್. ಒಂದು ಮರ್ಡರ್ ಆಗುತ್ತೆ, ಅದನ್ನ ಸಾಲ್ವ್ ಮಾಡೋದು ಸಸ್ಪೆನ್ಸ್ಫುಲ್ ಆಗಿ ಹೆಂಗೆ ಅಂತ ಅದೇ ಸಿನಿಮಾ ಕ್ಯಾರೆಕ್ಟರ್ ಸರ್. ನಾಯಕಿನ ಮಾತಾಡ್ಸೋಣ. ಪ್ರಾರ್ಥನಾ ಅವರು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಾರ್ಥನಾ, ಮೂಲತಃ ಮಂಗಳೂರು ಹುಡುಗಿ ನಾನು. ಮ್ಯಾಮ್ ಹೇಳಿದಾಗೇ ಥಿಯೇಟರ್ ಆರ್ಟಿಸ್ಟ್, ಅದಾದಮೇಲೆ 2 ತುಳು ಸಿನಿಮಾ ಮಾಡಿದ್ದೇನೆ. ಕನ್ನಡದಲ್ಲಿ ಇದು ನನ್ನ ಮೊದಲನೇ ಸಿನಿಮಾ. ಸೊ ಫಸ್ಟ್ ಆಫ್ ಆಲ್ ನಮ್ಮದು ಪ್ರೊಡ್ಯೂಸರ್ ಸರ್ಗೆ ಮತ್ತು ಡೈರೆಕ್ಟರ್ ಸರ್ ನಟರಾಜ್ ಸರ್ಗೆ ಥ್ಯಾಂಕ್ ಯು ಅಂತ ಹೇಳ್ತೇನೆ. ಮೊದಲನೇ ಸಿನಿಮಾದಲ್ಲಿ ದೊಡ್ಡ ಮನೆಯವರ ಜೊತೆ ಆ್ಯಕ್ಟ್ ಮಾಡಬೇಕಂತ ಎಲ್ಲರ ಕನಸಿರ್ತದೆ. ಸೊ ನಂದು ಫಸ್ಟ್ ಕನ್ನಡ ಸಿನಿಮಾದಲ್ಲಿ ನನಗೆ ಅದೊಂದು ಆಪರ್ಚುನಿಟಿ ಸಿಕ್ಕಿದೆ. ಸೊ ಥ್ಯಾಂಕ್ ಯು ಸೋ ಮಚ್.
ಕಣ್ಣ ಮುಚ್ಚೆ ಕಾಡೆಗೂಡು ಸಿನಿಮಾದಲ್ಲಿ ನನ್ನ ಪಾತ್ರದ ಹೆಸರು ಜಾನಕಿ ಅಂತ, ಜಾನು ಅಂತ ಕರೀತಾರೆ. ಲೈಕ್ ಒಂದು ಬೋಲ್ಡ್ ಹುಡುಗಿ ಪಾತ್ರ ಅಂತ ಹೇಳ್ಬೋದು. ಸೊ ಒಂದು ಕ್ಯೂಟ್ ಲವ್ ಸ್ಟೋರಿ ಜೊತೆಗೆ ಮರ್ಡರ್ ಮಿಸ್ಟ್ರಿ. ಅದೇ ಮರ್ಡರ್ ಆದಮೇಲೆ ಏನೇನಾಗುತ್ತೆ ಅಂತ ನಂದು ಕ್ಯಾರೆಕ್ಟರ್ ಮತ್ತು ಹೀರೋ ಕ್ಯಾರೆಕ್ಟರ್ ಜೊತೆಗೆ ಸಿನಿಮಾ ಹೋಗುತ್ತೆ. ಸೊ ಜಾಸ್ತಿ ರಿವೀಲ್ ಮಾಡೋಕ್ಕಾಗಲ್ಲ ನನ್ನ ಕ್ಯಾರೆಕ್ಟರ್, ಬಿಕಾಸ್ ನನ್ನ ಕ್ಯಾರೆಕ್ಟರ್ ರಿವೀಲ್ ಮಾಡಿದರೆ ಎಲ್ಲ ಸಿನಿಮಾ ಗೊತ್ತಾಗ್ಬಿಡುತ್ತೆ ನಿಮಗೆ. ಸೊ ನೀವು ಸಿನಿಮಾ ನೋಡಿ ಗೊತ್ತಾಗುತ್ತೆ ಅದಾದ್ಮೇಲೆ ಏನಂತ. ಅದು ಇಂಪಾರ್ಟೆಂಟ್ ಸೀನ್. ಆ ಸೀನ್ ನೋಡ್ಬೇಕಾದ್ರೆ ನೀವು ಸಿನಿಮಾ ನೋಡ್ಬೇಕು, ಎಲ್ಲರೂ ಸಿನಿಮಾ ನೋಡ್ಬೇಕು, ಥಿಯೇಟರ್ಗೆ ಹೋಗಿ. ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಮೇಡಮ್ ಹೇಳ್ದಂಗೆ ನಾನು ಬೇಸಿಕಲಿ ಬಂದ್ಬಿಟ್ಟು ಗಿಟಾರಿಸ್ಟು. ಸೊ ತುಂಬ ಮೂವೀಸ್ಗೆ ಗಿಟಾರ್ ಪ್ಲೇ ಮಾಡ್ತಾ ಬರ್ತಿದ್ದೆ, ಆದರೆ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಅಂದರೆ ಯೂಶಲಿ ಮ್ಯೂಸಿಕ್ ಡೈರೆಕ್ಟರ್ಸ್ ಬೆಳಕಿಗೆ ಬರ್ತಾರೆ ಮ್ಯೂಸಿಕ್ ಮಾಡ್ತಾ ಇದ್ದಾರೆ ಅಂತ, ಆದರೆ ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಮಾಡೋರು ಯಾರು ಹೈಲೈಟ್ ಆಗಲ್ಲ ಆ್ಯಕ್ಚುಲಿ. ಸೊ ಫಸ್ಟ್ ಟೈಮ್ ಬಂದ್ಬಿಟ್ಟು ನಾನು ಕಣ್ಣ ಮುಚ್ಚೆ ಕಾಡೆಗೂಡೆ ಮೂವಿಗೆ ಬಂದ್ಬಿಟ್ಟು ಸಾಂಗ್ ಕಂಪೋಸ್ ಮಾಡಿದ್ದೀನಿ. ಸೊ ಚಾನ್ಸ್ ಇವರು ನಮ್ಮ ಡೈರೆಕ್ಟರ್ ಸರ್ ಕಾಲ್ ಮಾಡಿ ಫಸ್ಟ್ ಹೇಳಿದಾಗ ಫುಲ್ ಖುಷಿ ಆಗೋಯ್ತು ನನಗೆ. ಏನಂದರೆ ರಾಘವೇಂದ್ರ ರಾಜ್ಕುಮಾರ್ ಸರ್ ಮೂವಿ ಅಂತ, ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ಸೊ ಅಲ್ಲಿ ಇಂಟ್ರೆಸ್ಟ್ ತೋರಿಸಿ ಅಲ್ಲಿಂದ ಎಲ್ಲ ಚೆನ್ನಾಗಾಯಿತು. ಮತ್ತು ರೆಕಾರ್ಡಿಂಗ್ ಸೆಷನ್ಸು ಅಷ್ಟೇ, ವಾಸುಕಿ ಸರ್ ವೈಭವ್ ನಿಮಗೆ ಗೊತ್ತಿದೆ ಎಲ್ಲ ಚೆನ್ನಾಗಿತ್ತು. ಮೂವಿ ಚೆನ್ನಾಗಿದೆ ಮೂವಿ, ಮತ್ತು ಲವ್ ಸ್ಟೋರಿ ಇದೆ, ಎಲ್ಲ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಮೀಡಿಯಾ ಮುಂದೆ ನನಗೆ ಗೊತ್ತಿಲ್ಲ ಏನು ಮಾತಾಡ್ಬೇಕಂತ. ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡಿ. ಒಟ್ಟು ಈ ಮೂವಿಗೆ ಒಂದು ಸಾಂಗ್ ಮಾಡಿದ್ದೀನಿ ಆ್ಯಕ್ಚುಲಿ. ಸ್ವಲ್ಪ ಕಡೆ BGMs ಮಾಡಿದ್ದೀನಿ, ಒಂದು ಸ್ವಲ್ಪ ಥೀಮ್ ಮ್ಯೂಸಿಕ್ಸ್ಗಳು. ಘೋಷ್ ವರ್ಕರ್ ಆಗಿ ತುಂಬ ಮೂವೀಸ್ ಮಾಡಿದ್ದೀನಿ. ಅಂದರೆ ಫಸ್ಟ್ ಟೈಮ್ ಬಂದ್ಬಿಟ್ಟು ನಾನೇ ಮ್ಯೂಸಿಕ್ ಡೈರೆಕ್ಟರ್ ಅಂತ ಫಸ್ಟ್ ಟೈಮ್ ಆಚೆ ಬರ್ತಾರೆ. ಎಲ್ರಿಗೂ ನಮಸ್ಕಾರ. ಮೋಕ್ಷಣ, ನಿಮ್ಮ ಕ್ವಶನ್ಗೆ ಇಬ್ರಿಗೂ ನಾನು ಫಸ್ಟೇ ಆನ್ಸರ್ ಹೇಳ್ಬಿಡ್ತೀನಿ. ಇದು ಕ್ರೈಮ್ ಥ್ರಿಲ್ಲರ್ ಸಿನಿಮಾನ ನೀವು ಒಬ್ಬೊಬ್ರು ಕ್ಯಾರೆಕ್ಟರ್ ಕೇಳ್ಕೊಂಬಂದ್ರೆ ಸಿನಿಮಾ ಗೊತ್ತಾಗ್ಬಿಡುತ್ತಿಲ್ಲಿ. ಸಿನಿಮಾ ತೋರಿಸ್ಬೇಕಾ ನಾವು ಇಲ್ಲೇ ಹೇಳ್ಬೇಕಾ? ಪರಿಚಯ ಆಯ್ತಣ್ಣ, ಇನ್ನೊಂದ್ಸಲಿ ಮಾಡಿಸ್ಕೊಳ್ಳ ಆಯ್ತಣ್ಣ. ಜನವರಿ ತಿಂಗಳಲ್ಲಿ ಅಂದರೆ ಕಮ್ಮಿಂಗ್ ಮಂತಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. ಟೆಂಟೇಟಿವ್ ಡೇಟ್ ಕೂಡ ಇನ್ನೂ ಫಿಕ್ಸ್ ಆಗಿಲ್ಲ. ಒಂದು ಮರ್ಡರ್ ಮಿಸ್ಟ್ರಿ ಮತ್ತು ಕ್ರೈಮ್ ಥ್ರಿಲ್ಲರ್ ಇರೋಂಥ ಒಂದು ಸಿನಿಮಾ ಅದ್ಭುತವಾಗಿ ಬಂದಿದೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿ ಬಂದಿದೆ, ಮ್ಯೂಸಿಕ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಕಂಪ್ಲೀಟ್ ಟೀಮ್ ಎಫರ್ಟ್ ಕಾಣಿಸುತ್ತೆ ಸಿನಿಮಾದಲ್ಲಿ. ನಾವು ಸಿನಿಮಾ ಲೈನ್ ಅಪ್ ತುಂಬ ಚೆನ್ನಾಗಿ ಬಂದಿರೋದ್ರಿಂದ ರಾಘಣ್ಣ ಸರ್ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿ ಅದರಲ್ಲಿ ತುಂಬ ಮೇಜರ್ ಕ್ಯಾರೆಕ್ಟರ್ ಇರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಜನವರಿಯಲ್ಲಿ ಡೇಟ್ ಇನ್ನೊಂದು ನಿಮ್ಮ ಜೊತೆ ಹಂಚ್ಕೊಳ್ಳೋದು ಪ್ಲಾನಿಂಗ್ ಇದೆ. ಸದ್ಯದಲ್ಲೇ ಡೇಟ್ ಹೇಳ್ತೀವಿ. ಒಂದು 60ರಿಂದ 70 ಥಿಯೇಟ್ರಲ್ಲಿ ಸಿನಿಮಾ ರಿಲೀಸ್ ಮಾಡೋಂಥ ಪ್ಲಾನ್ ಇದೆ. ಇಂಟರ್ ಕರ್ನಾಟಕ ರಿಲೀಸ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಹಾಂ ಸರ್. ಹಾಂ ಸರ್. ಸರ್ ಸಪೋರ್ಟ್ ನಾಟ್ ಇನ್ ದ ಸೆನ್ಸ್ ಫೈನಾನ್ಷಿಯಲಿ ಸಪೋರ್ಟ್ ಅಂತ ಏನಿಲ್ಲ, ಮೋರಲ್ ಸಪೋರ್ಟ್ ಅಂಡ್ ದೆನ್ ಕಂಪ್ಲೀಟ್ಲಿ ಅವರೇ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಬಟ್ ಅದಕ್ಕೆ ಬೇಕಾದಂಥ ಸಪೋರ್ಟ್ ನನ್ನ ಕಡೆಯಿಂದ ಇದೆ ಸರ್. ಈಗ ಡಿಸ್ಟ್ರಿಬ್ಯೂಟರ್ ಸಪೋರ್ಟ್ ಮಾಡಬೇಕಂದ್ರೆ ಪ್ರತಿಯೊಂದು ಹಂತದಲ್ಲೂ ನಾವು ಇದರೇ ಸರ್ ಸಿನಿಮಾ ಆಗುತ್ತೆ. ಜನರಲ್ಲಾಗೆ ನಾವು ನಮ್ಮ ಬ್ಯುಸಿನಲ್ಲಿ ಸಿನಿಮಾಗೆ ಟೈಮ್ ಕೊಡೋಕ್ಕಾಗಲ್ಲ, ಬಟ್ ನಾವು ಕಂಪ್ಲೀಟ್ ಟೈಮ್ ಕೊಟ್ಟು ಸಿನಿಮಾಗೆ ಎಫರ್ಟ್ ಹಾಕಿ ಮಾಡ್ತಾಯಿದ್ದೀವಿ ಸರ್. ನೋಡಿದ್ದೀನಿ ಸರ್. ಇಲ್ಲ ಸರ್, ಇದು ಕನ್ನಡಕ್ಕೆ ಮಾತ್ರ. ಯಾಕಂದರೆ ತುಳುಗೆ ಅವ್ರು ಅವಾಗಲೇ ಹೇಳಿದ್ರು ಡೈರೆಕ್ಟ್ರು, ಅಲ್ಲಿ ಕಾಮಿಡಿ ಜಾಸ್ತಿ ನೋಡ್ತಾರೆ ಸರ್. ಇದು ಕಾಮಿಡಿ ವಿತ್ ಥ್ರಿಲ್ಲರ್ ಇರೋದ್ರಿಂದ ಅಲ್ಲಿ ಜನ ತಗೊಳ್ಳೋದು ಕಷ್ಟ ಸರ್. ಬಟ್ ಇದೇ ಕನ್ನಡನೂ ಅಲ್ಲಿ ತುಳುವರೆಗೂ ಕನ್ನಡನೂ ಲೈವ್ಲಿ ಇರೋದ್ರಿಂದ ಅವ್ರಿಗೆ ಇದನ್ನು ಅಂತ ಕಷ್ಟ ಆಗಲ್ಲ ಸರ್ ಅವ್ರಿಗೆ ತಗೊಳ್ಳೋದಕ್ಕೆ. ಸೊ ಹಂಗಾಗಿ ಆರ್ಟಿಸ್ಟ್ಗಳು ಅಲ್ಲಿ ಇರೋದ್ರಿಂದ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಸರ್. ಮಂಗಳೂರು ಸೈಡಲ್ಲೂ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಮತ್ತು ಥ್ರಿಲ್ಲರ್ ಇರೋದ್ರಿಂದ ಆಲ್ ಓವರ್ ಕರ್ನಾಟಕ ಏನು ಸಮಸ್ಯೆ ಇಲ್ಲ ಸರ್. ಸಿನಿಮಾ ಚೆನ್ನಾಗಿದೆ. ಥ್ಯಾಂಕ್ ಯು ವೆಂಕಟ್ ಅವರೇ. ಇನ್ನು ಎಲ್ಲರಿಗೂ ನಮಸ್ಕಾರ. ನಾನು ಅಲೆಕ್ಸೆನ್ಸನ್ ಅಂತ ಫಿಲ್ಮ್ ಎಡಿಟ್ರು ಮತ್ತು DI ಆರ್ಟಿಸ್ಟಾಗಿ ಕೆಲಸ ಮಾಡಿದ್ದೀನಿ ಕಣ್ಣ ಮುಚ್ಚೆ ಕಾಡೆಗೂಡೆಯಲ್ಲಿ. ಸೊ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಪ್ರೊಡ್ಯೂಸರ್ ಸರ್ಗೆ ಮತ್ತು ಡೈರೆಕ್ಟರ್ ಸರ್ಗೆ ತುಂಬ ಧನ್ಯವಾದಗಳು. ಮತ್ತು ನಮ್ಮ ಕೆಲಸ ನಾವು ಮಾಡಿದ್ದೀವಿ ಈ ಮೂವಿಯಲ್ಲಿ. ಆಡಿಯನ್ಸ್ ಹೆಂಗೆ ತಗೋತಾರೆ ಅಂತ ನೋಡೋಣ ಸರ್. ಇದು ಆಲ್ಮೋಸ್ಟ್ ಒಂದು 6 months ಆಗಿದೆ ಸರ್. ಮೂವಿ 1 hour 53 minutes.
53 minutes. 50 minutes. Finally. ಸರ್ ಕತೆ ಕತೆ ಕೆಲ ಒನ್ ಅವರ್ 50 minutes. ಇಲ್ಲ ಕರೆಕ್ಟ್ ಓಕೆ ಅಲೆಕ್ಸ್ ಹೇಳಿ ಹೇಗನ್ಸ್ತು ನಿಮ್ಗೆ ಎಡಿಟ್ ಮಾಡ್ಬೇಕಂದ್ರೆ? ಮೂವಿ ಕ್ಯಾರಿ ಆನ್ ಆಗಿದೆ. ಅಷ್ಟೊಂದು ಡ್ಯೂರೇಷನ್ ಕೇಳತ್ತೆ ಈ ಮೂವಿ. ಇಟ್ಸ್ ಅ ಸಸ್ಪೆನ್ಸ್ ಥ್ರಿಲ್ಲರ್. ಇಟ್ ಹ್ಯಾಸ್ ಲಾಟ್ಸ್ ಆಫ್ ಸ್ಟೋರಿ ಇನ್ ಇಟ್. ಆ್ಯಕ್ಚುಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ನಮ್ಮ ಕೆಲಸ ನಾವು ಕರೆಕ್ಟಾಗಿ ಮಾಡಿದ್ದೀವಿ ಅನಿಸುತ್ತೆ. ನೀವು ನೋಡಿ ಜಡ್ಜ್ ಮಾಡಬೇಕಷ್ಟೆ. ವರ್ಕ್ ಮಾಡ್ತಾ ಚೆನ್ನಾಗಿತ್ತು ಸರ್. ಸ್ಟೋರಿ ಇದ್ದಾಗ ಕಷ್ಟ ಅನ್ಸಲ್ಲ. ಲೈಕ್ ಸ್ಟೋರಿ ಇದ್ದಾಗ ಎಡಿಟ್ ಮಾಡೋದು ಲೈಕ್ ಇಟ್ ವಿಲ್ ಬಿ ಫನ್ ಟು ವರ್ಕ್ ವಿತ್. ಎಲ್ಲರಿಗೂ ನಮಸ್ಕಾರ. ಸೊ ಇದರಲ್ಲಿ ನಾನು ಫಸ್ಟ್ ಟೈಮ್ ಪೋಸ್ಟರ್ ಡಿಸೈನ್ ಮಾಡಿದ್ದೀನಿ, ಕಣ್ಣ ಮುಚ್ಚ ಗಾಡೆಗೋಡೆ. ಥ್ಯಾಂಕ್ ಯು ಸರ್, ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ಸರ್. ಸೊ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಎಲ್ರಿಗೂ ನಮಸ್ತೆ. ಮೊದಲಿಗೆ ಮಾಧ್ಯಮ ಮಿತ್ರರಿಗೆ ಒಂದು ಹೊಸ ತಂಡಕ್ಕೆ ಒಂದು ಸ್ಫೂರ್ತಿ ಕೊಡೋಕ್ಕೆ ಬಂದಿದ್ದೀರಿ. ಆ್ಯಕ್ಚುಲಿ ನನಗೆ ನಮ್ಮ ವೆಂಕಟಗೌಡರವರ ಸ್ಟುಡಿಯೋದಲ್ಲಿ ಪರಿಚಯ ಆಗಿದ್ದು ನಿರ್ಮಾಪಕರು ಪ್ರಶಾಂತ್ ನಾಯಕರವರು. ಅವ್ರ ಮುಂದಿನ ಚಿತ್ರಕ್ಕೆ ಒಂದು ಮಾತುಕತೆಗೆ ಅಂತ ಕರೆದಾಗ ಅಲ್ಲಿ ಟೀ ಕುಡಿತಾ ಪರಿಚಯ ಆಗಿದ್ದು. ಈ ರೀತಿ ಹಿಂಗಿದೆ ಸರ್ ಬನ್ನಿ ಅಂತಂದರು. ಚೂರು ಲೇಟ್ ಆಯಿತು, ಕ್ಷಮೆ ಇರಲಿ. ಯಾಕಂದರೆ ಇನ್ನೂ ನಾನು ನೋಡಿಲ್ಲ ಟ್ರೈಲರು ಸಾಂಗು. ಬಟ್ ಯಾವತ್ತೂ ಒಂದು ಹೊಸ ತಂಡಕ್ಕೆ ನಾನು ಕೂಡ ಸಿನಿಮಾ ಕರ್ಮಿಯಾಗಿ ಹೊಸ ತಂಡಕ್ಕೆ ಯಾವತ್ತೂ ಬೆಂಬಲವಾಗಿರ್ತೀನಿ, ವಿಶೇಷ ಹೇಳ್ತೀನಿ. ಇದು ಒಂದೇ ಅಲ್ಲ, ಪ್ರತಿ ಸಿನಿಮಾ ಯಾರೇ ಆಗಲಿ ಒಂದು ಸಪೋರ್ಟ್ ಮಾಡೋದು ನನ್ನ ಕರ್ತವ್ಯ ಸಿನಿಮಾದವನಾಗಿ. ಹಾಗಾಗಿ ಒಂದು ಒಳ್ಳೆ ಕನಸು ಕಟ್ಕೊಂಡು ಬಂದಿದ್ದಾರೆ. ಇನ್ನೂ ಖುಷಿಯಾಗಿದ್ದು ಅಂದರೆ ಎಷ್ಟೋ ಕಡೆ ಈ ಎಲೆಮರೆಕಾಯಿ ಅಂತ ಇರ್ತಾರೆ ಪೋಸ್ಟರ್ ಡಿಸೈನರ್ಸು, ಆಮೇಲೆ ಇನ್ನೂ ಬಹಳಷ್ಟು DTS ಇಂಜಿನಿಯರ್ಸು, ಸೌಂಡ್ ಎಫೆಕ್ಟ್ಸ್ ಮಾಡೋರು, ಅವರೆಲ್ಲ ಕಾಣೋದೇ ಇಲ್ಲ. ಆಮೇಲೆ ಒಂದು ಪೋಸ್ಟರಲ್ಲೇ ಒಂದು ಕತೆ ಹೇಳೋ ರೀತಿ ಇರುತ್ತೆ. ಆಮೇಲೆ ಅಟ್ರಾಕ್ಷನ್, ಒಂದು ಸಿನಿಮಾಗೆ ಬರಬೇಕು ಅನ್ನೋದಕ್ಕೆ ಒಂದು ಬೆಸ್ಟ್ ಇನ್ವಿಟೇಷನ್ ಒಂದು ಪೋಸ್ಟರ್ ಆಗಿರುತ್ತೆ, ಒಂದು ಸಾಂಗ್ಸ್ ಇರುತ್ತೆ. ಆ ರೀತಿ ಡಿಸೈನರ್ನ ಕೂಡ ಈ ವೇದಿಕೆ ಮೇಲೆ ಪರಿಚಯ ಮಾಡಿಸೋದಕ್ಕೆ ನಿಜವಾಗ್ಲೂ ಈ ಚಿತ್ರತಂಡಕ್ಕೆ ಒಂದು ಒಳ್ಳೆ ರೀತಿ ನೀವು ಟೀಮ್ನ ಬಿಲ್ಡ್ ಮಾಡಿದ್ದೀರಿ ಅಂತ ಗೊತ್ತಾಗುತ್ತೆ. ಸರಿ ತಪ್ಪು ಅನ್ನೋದು ಸೆಕೆಂಡ್ರಿ ಇರುತ್ತೆ, ಬಟ್ ನಾವು ಏನು ಕೆಲಸ ಮಾಡ್ತೀವಿ ಅದು ಪ್ರಾಮಾಣಿಕವಾಗಿ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಡೈರೆಕ್ಟ್ರದು ಎರಡನೇ ಸಿನಿಮಾ, ಬಟ್ ಸ್ವಲ್ಪ ನರ್ವಸಲ್ಲಿ ಮಾತಾಡ್ತಾರೆ. ತೊಂದರೆ ಇಲ್ಲ, ಆಗ್ತಾ ಹೋಗ್ತಾ ಆಮೇಲೆ ಎಕ್ಸ್ಪೀರಿಯೆನ್ಸ್ ಆಗ್ತಾ ಸರಿ ಹೋಗ್ತಾರೆ. ಆ್ಯಕ್ಚುಲಿ ನಾನು ಇವ್ರನ್ನ ಸ್ಟುಡಿಯೋದಲ್ಲಿ ಮೀಟ್ ಮಾಡೋಕ್ಕೆ ನೋಡಿದಾಗ ಆ್ಯಕ್ಚುಲಿ ಇವರೇ ಹೀರೋ ಅಂದ್ಕೊಂಡಿದ್ದೆ ನಾನು. ಆಮೇಲೆ ಪ್ರೊಡ್ಯೂಸರ್ ಅಂತ, ಬಟ್ ಒಳ್ಳೆ ಡಿಸಿಷನು. ಯಾಕಂದರೆ ಕಲೆ ಅಂತ ಬಂದಾಗ ಕೆಲವರು ನಾನು ಡೈರೆಕ್ಟಾಗೆ ಸ್ಟ್ರೈಟ್ ಹೀರೋ ಆಗಿಬಿಡ್ಬೇಕು ಸರ್ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಯಾವುದೇ ಪಾತ್ರ ಇದ್ದರೂ ಮಾಡ್ತೀನಿ ಅಂತಾರೆ. ರಿಯಲಿ ಅದು ವೆಲ್ಕಮ್ಮು. ಎಲ್ರಿಗೂ ಒಳ್ಳೆಯದಾಗಲಿ ಇಡೀ ತಂಡಕ್ಕೆ. ಆಮೇಲೆ ನ್ಯೂ ಕಮರ್ ಮ್ಯೂಸಿಕ್ ಡೈರೆಕ್ಟ್ರಿಗೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಎಲ್ಲ ಪಾತ್ರ ಮಾಡಿರೋರಿಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.